ದೇಶ ವಿದೇಶಗಳ ಪ್ರಯಾಣಿಕರಿಗೆ ಕರ್ನಾಟಕದ ಶ್ರೀಮಂತ ಪರಂಪರೆ ಮತ್ತು ವಿಶಿಷ್ಟ ಉತ್ಪನ್ನಗಳನ್ನು ಪರಿಚಯಿಸುವ ಉದ್ದೇಶದಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ನ ದೇಶೀಯ ವಿಭಾಗದಲ್ಲಿ ಆಕರ್ಷಕವಾಗಿ ವಿನ್ಯಾಸಗೊಳಿಸಲಾದ ಕಲಾಲೋಕ ಮಳಿಗೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಚಾಲನೆ ನೀಡಿದರು. ಕೈಗಾರಿಕಾ ಇಲಾಖೆಯ ವತಿಯಿಂದ ಸ್ಥಾಪಿಸಲಾದ ಈ ಸುಸಜ್ಜಿತ ಮಳಿಗೆಯು ಕರ್ನಾಟಕದ ಗೌರವವನ್ನು ಹೆಚ್ಚಿಸುವ 45 ಭೌಗೋಳಿಕ ವಿಶಿಷ್ಟತೆಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ವೇದಿಕೆಯಾಗಿದ್ದು, ಜನನಿ ಬಿಡತಿಯಲ್ಲಿ ದೇಶದಲ್ಲಿ 3ನೇ ಸ್ಥಾನದಲ್ಲಿರುವ ಕೆಎಎಲ್ಗೆ ಬರುವ ಲಕ್ಷಾಂತರ ಪ್ರಯಾಣಿಕರಿಗೆ ರಾಜ್ಯದ ಅಸ್ಮಿತೆಯನ್ನು ತಕ್ಷಣವೇ ಪರಿಚಯಿಸುವ ಗುರಿಯೊಂದಿಗೆ ಈ ಮಳಿಗೆ ನಿರ್ಮಿಸಲಾಗಿದೆ. ನಮ್ಮ ಮೈಸೂರು ಸಿಲ್ಕು, ಹ್ಯಾಂಡಿಕ್ರಾಫ್ಟ್ಸು, ಸೋಪು, ಹ್ಯಾಂಡ್ಲೂಮು ಮತ್ತು ಕೆತ್ತನೆ ಕೆಲಸ, ಹ್ಯಾಂಡಿಕ್ರಾಫ್ಟ್ಸು ಇವೆಲ್ಲ ಕೂಡ ನಮ್ಮದೇ ಆದಂಥ ಒಂದು ಇಲ್ಲಿ ಮಳಿಗೆಯನ್ನು ಓಪನ್ ಮಾಡಲಿಕ್ಕೆ ನಾವು ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಮಾಡಿದ್ದೇವೆ. ಹೊರಗಡೆಯಿಂದ ಬಂದಂಥ ಜನ ಕರ್ನಾಟಕದಲ್ಲಿ ಚನ್ನಪಟ್ಟಣ ಟಾಯ್ಸಿಂದ ಹಿಡಿದು ಬಿದಿರಿ ಆರ್ಟ್ ಕೆಲಸದಿಂದ ಹಿಡಿದು ಮೈಸೂರಲ್ಲಿ ಕೆತ್ತನೆ ಏನು ಸ್ಯಾಂಡಲ್ವುಡ್ ಕೆತ್ತನೆಯಿಂದ ಹಿಡಿದು ಎಲ್ಲ ಕೂಡ ಏನೇನು ನಮ್ಮ ಕರ್ನಾಟಕದ ಕಲೆ ಇವೆಲ್ಲ ಇದೆ, ಕ್ರಾಫ್ಟ್ಸು, ಹ್ಯಾಂಡಿಕ್ರಾಫ್ಟ್ಸು ಇವೆಲ್ಲ ಕೂಡ ಜನರಿಗೆ ಪರಿಚಯ ಮಾಡಲಿಕ್ಕೆ ಇವತ್ತು ಮಳಿಗೆಯನ್ನು ನಾವು ಓಪನ್ ಮಾಡಿದ್ದೇವೆ. ಭಾಳ ಸಂತೋಷದಿಂದ ಕಾಫಿ, ಕರ್ನಾಟಕದ ಕಾಫಿ ಯಾವ ರೀತಿ ಇರ್ತದೆ, ಎಷ್ಟು ರುಚಿಕರವಾದಂಥ ಕಾಫಿ ಇದೆ, ಟೀ ಇದೆ, ಅದನ್ನೆಲ್ಲ ಕೂಡ ಮಳಿಗೆಯಲ್ಲಿ ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಸೊ ಜನರಿಗೆ ಹೋಗಿ ಕರ್ನಾಟಕ ಏನಿದೆ ಅಂತೇಳಿ ಒಂದು ಚಿತ್ರವನ್ನು ನೋಡಲಿಕ್ಕೆ ಒಂದು ಅವಕಾಶ ಇದೆ, ಎಲ್ಲ ಪರ್ಚೇಸ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಇದೆ. ಹೊಸ ಬ್ರ್ಯಾಂಡಿಂಗ್ ಕೂಡ ಮಾಡಿದ್ದಾರೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಕೆಎಸ್ಡಿಎಲ್ ಅಧ್ಯಕ್ಷ ಅಪ್ಪಾಜಿ ನಾಡಗೌಡ ಅವರು ಮಳಿಗೆಯಲ್ಲಿ ಲಭ್ಯವಿರುವ ಪ್ರಮುಖ ಉತ್ಪನ್ನಗಳನ್ನು ವಿವರಿಸುತ್ತಾ, ರಾಜ್ಯದ ಪ್ರಮುಖ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳಾದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತದ ಉತ್ಪನ್ನಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ ಎಂದು ತಿಳಿಸಿದರು. ಮೈಸೂರು ಸ್ಯಾಂಡಲ್ ಸೋಪ್, ಶುದ್ಧ ಗಂಧದ ಎಣ್ಣೆ, ಗಂಧದ ಅಗರಬತ್ತಿ ಈ ಉತ್ಪನ್ನಗಳು ಕಲಾಲೋಕದ ಪ್ರಮುಖ ಆಕರ್ಷಣೆಗಳಾಗಿದ್ದು, ಇವುಗಳ ಜೊತೆಗೆ ಕೆಎಸ್ಐಸಿ, ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಯಮಿತ, ಲಿಟ್ಕರ್ ಮತ್ತು ಕಾಫಿ ಬೋರ್ಡ್ನ ಉತ್ಪನ್ನಗಳಿಗೂ ಸ್ಥಳಾವಕಾಶ ಕಲ್ಪಿಸಲಾಗಿದೆ. ಇದು ಕೆಎಸ್ಡಿಎಲ್ ಮತ್ತು ಇತರ ರಾಜ್ಯ ಸಂಸ್ಥೆಗಳ ಉತ್ಪನ್ನಗಳಿಗೆ ಜಾಗತಿಕ ಮಟ್ಟದಲ್ಲಿ ಬ್ರ್ಯಾಂಡಿಂಗ್ ಮತ್ತು ಮಾರಾಟವನ್ನು ಹೆಚ್ಚಿಸಲು ನೆರವಾಗಲಿದೆ. ಕಲಾಲೋಕದಲ್ಲಿ ನಮ್ಮ ಕರ್ನಾಟಕದ ಉತ್ಪನ್ನಗಳನ್ನು, ನಮ್ಮ ಹ್ಯಾಂಡ್ಲೂಮ್ ಆಗಿರ್ಬೋದು, ಅಂದರೆ ಮೈಸೂರು ಸಿಲ್ಕ್ ಸಾರೀಸು, ಅದೇ ರೀತಿಯಾಗಿ ಕಾವೇರಿ ಪ್ರಾಡಕ್ಟ್ಸು, ಹ್ಯಾಂಡಿಕ್ರಾಫ್ಟ್ಸು, ಲಿಡ್ಕರು, ಅದೇ ರೀತಿಯಾಗಿ ಮತ್ತು ಬಿದಿರಿ ಆರ್ಟ್ಸು, ಆ ನಂತರ ನಮ್ಮ ಚನ್ನಪಟ್ಟಣದ ಗೊಂಬೆಗಳು, ಶ್ರೀಗಂಧದ ಗೊಂಬೆಗಳು, ಅಂದರೆ ನಮ್ಮ ಕಾವೇರಿ ಎಂಪೋರಿಯಂ ಪ್ರಾಡಕ್ಟ್ಸು, ಅದೇ ರೀತಿಯಾಗಿ ನಮ್ಮ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ ಕೂಡ ಅಲ್ಲಿ ಸ್ಟಾಲ್ಗಳನ್ನು ಮಾಡಿ ಒಂದೇ ಕಲಾಲೋಕ ಅಂತ ಒಂದು ದೊಡ್ಡ ಸ್ಟಾಲ್ ಮಾಡಿದ್ದೇವೆ. ಸೊ ಯಾರು ಅಲ್ಲಿ ಏರ್ಪೋರ್ಟಿಂದ ಡಿಪಾರ್ಚರ್ ಇದರಲ್ಲಿ ಮಾಡಿದ್ದೇವೆ, ಅಲ್ಲಿ ಸರ್ಕಾರ ಮಾಡಿದೆ. ಈಗ ಅದನ್ನು ಅಲ್ಲಿ ಯಾರು ಹೋಗ್ತಿರ್ತಾರೆ, ಯಾವುದನ್ನು ನಮ್ಮ ಲೋಕಲ್ ಆಗಿರ್ತಕ್ಕಂಥ ವಸ್ತುಗಳನ್ನು ಅವರು ಪಡಿಬೇಕು ಅಂತ ಇಚ್ಛೆ ಇರುತ್ತೋ ಅದನ್ನು ಅಲ್ಲಿ ತೆಗೆದುಕೊಂಡು ಅವ್ರು ಹೋಗ್ಬೋದು. ಸೊ ಇದರಿಂದ ಏನಾಗಿದೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇವೆಲ್ಲ ನಮ್ಮ ಉತ್ಪಾದನೆಗಳನ್ನು ಇವತ್ತು ವಿಶ್ವಕ್ಕೆ ಶೋಕೇಸ್ ಮಾಡ್ತಕ್ಕಂಥ ಒಂದು ಮಳಿಗೆ ಆಗಿದೆ. ಸೊ ಇದರಿಂದ ನಿಜವಾಗಕ್ಕೂ ಕೂಡ ನಮ್ಮ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಅದಕ್ಕೆ ಕಲಾಲೋಕವು ಕರ್ನಾಟಕದ ಕಲೆ, ಕರಕುಶಲತೆ ಮತ್ತು ಪರಂಪರೆಯನ್ನ ಪ್ರತಿಬಿಂಬಿಸುವ ವಿವಿಧ ಉತ್ಪನ್ನಗಳ ಸಂಗ್ರಹವಾಗಿದೆ. ಪ್ರಯಾಣಿಕರಿಗೆ ಕರ್ನಾಟಕದ ನಿಜವಾದ ಅಸ್ಮಿತೆ ಮತ್ತು ಸಾಂಸ್ಕೃತಿಕ ಅನುಭವವನ್ನ ಒಂದೇ ಸೂರಿನಡಿ ಒದಗಿಸುವುದು ಈ ಮಳಿಗೆಯ ಮುಖ್ಯ ಆಶಯವಾಗಿದೆ.